ಏನ್ ಏನ್ ಮಾಡತ್ತಿ ಚಿನ್ನ? ಅಲ್ಲ ಆ ಮುದಡ ನೋಡ್ದೇನಿಲ್ಲ ಹಂಗೆ ಹೊರಬಂದಿ ದುಕಾನ್ಕ್ ಹೋದ ನಿಮ್ಮ ಮಾವ. ಹೋದ ಹಾ ಬಾ 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 ಬರಂಗಿದ್ದ. ಬಾ ಏನ ಬಡದ್ರು ಬಾ ಅವ. ಸರಿ ತಂಗಿ ತಂಗಿ ಮಗವಿ ಚಾ ತಂಗಿ ಚಾ ಕುಡಿಯವ ಅಲ್ಲವಾ ತಂಗಿ ಏನು ಮಾಡಕತ್ತಿದಿ ನೀನು? ನಿನಗೆ ಬುದ್ಧಿರೇ ಆದಿಲ್ಲ. ಬಂಗಾರ ಅಂತ ಮಗ ಹೂ ಮಾರೋ ಜಾಗದಾಗ ಹುಲ್ಲು ಮಾರೋ ಕೆಲಸ ಮಾಡಕತ್ತಿಲ್ಲ ನೀನು. ಇದು ಏನು ಮರ್ಯಾದಿಸ್ತು ಬನಿತಾನ? ಮರ್ಯಾದೆ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ನೋಡಮ್ಮ, ನಾ ಹೇಳೋದು ಸ್ವಲ್ಪ ವಿಚಾರ ಮಾಡಿ ನೋಡು. ಏನ್ ಹೋಗುದಾಡೆ, ಏನ್ ವಿಚಾರ ಮಾಡ್ಬೇಕು? ಅಲ್ಲ ಮಗಂದಿಟ್ಟೆಲ್ಲ ಜಂಬ ಕಚ್ಕೊಳತಿದಿ. ಲಗ್ನ ಅದು ಹೊಸದಾಗಿ ಹೆಂಡತಿ ಮಗಳಾಗಿರ್ಬೇಕಂತ ಕಾಮನ್ ಸೆನ್ಸ್ ಇಲ್ಲದೆ ಬಂದ್ ಒಕತಿ ನಮ್ಮ ಅಪ್ಪನ್ ದೇವಸ್ಥಾನ ಮಾಡತ್ತೇಳಿ ಬಿಟ್ಟು ಹೋಗ್ಬಿಟ್ಟ. ಯಾಕ ಆಳಾಗ ಹೆಂಡತಿ ಏನಂತ ಅವ್ನಿಗೆ ತಲೆಗೆ ಬರ್ಲಿಲ್ಲ ಏನು? ಇಲ್ಲಮ್ಮ, ಅಲ್ಲ ಸಂಸಾರ ನೋಡ್ರಿ, ನಿಮ್ ಮಗ ಗೊತ್ತಿಲ್ಲ, ನೀನು ಗೊತ್ತಿಲ್ಲ. ನಾ ಇವ್ನಿಗೆ ಇಷ್ಟ ಪಡಕತ್ತೀನಿ, ಇದ್ರ ಇವನ್ ಜೊತೆನೆ ಇರ್ತೀನಿ. ನನಗೆ ಈ ಮನೆಯಾಗ ಇರೋದ್ ಇಷ್ಟ ಇಲ್ಲ. ಬೇಕಾದ್ರೆ ಸುಮ್ಮನೆ ಏನೋ ಪಾಪ ಒಬ್ಬನೇ ಇರ್ತಾನೋ ಒಂಟಿತನ ಇರ್ತಾನಂತ ಇಷ್ಟು ದಿವಸ ಇಲ್ಲಿ ಕಾಲ ಕಳ್ಕೋದ್ ಇಲ್ಲಿ ಇದ್ದೀನಿ. ಈಗ ನನ್ ಕೈಲಿ ಇರಕ್ ಆಗಲ್ರಿ ನಂಗ. ಅಲ್ಲಮ್ಮ, ನನ್ನ ಮಗನಿಗಿಂತ ಇವನೇ ಹೆಚ್ಚವ ನಿನಗ? ಹೋತೀನಿ ಹೋತೀನಿ ಅಂತಿ ಈ ಮನೆ ಬಿಟ್ಟು ಹೋದ್ರೆ ನಿನಗೆ ಒಳ್ಳೇದಾಗಲ್ಲ. ದೇವ್ರೇ ಒಳ್ಳೇದು ಮಾಡೋದಿಲ್ಲ. ನೀನು ನನಗೆ ಎಷ್ಟು ಟಾರ್ಚರ್ ಕೊಟ್ಟು ಎಲ್ಲನೂ ಸಹಿಸ್ಕೊಂಡ್ ಬಂದೀನಿ. ಕಸ ಹೊಡೆದೀನಿ, ಬರ್ಸಿ ಒರೆಸೀನಿ, ಮತ್ತೆ ಒಗ್ಯಾಣು ಒಗದೀನಿ. ಇನ್ನು ಕೈಯಾಗ ಏರ್ಬೇಕಾದೆಲ್ಲ ಕೆಲಸ ಮಾಡೀನಿ. ಯಾಕೆ ಮಾಡೀನಿ ಗೊತ್ತಾ? ನನ್ನ ಮಗ ಸೊಸಿ ಚಂದಾಗಿರ್ಬೇಕು, ಬಾಳ್ವೆ ಚಂದಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ನಾನು ನಿನ್ನ ಕೈಯಾಗ ಕೆಲಸ ಮಾಡಿ ಕೂಲಿ ಆಳುಗಳು ಮಾಡೋದಿಲ್ಲ ಆ ಥರ ಕೆಲಸ ಮಾಡೀನಿ. ಆದರೂ ನಿನ್ನ ನೀಚ ಬುದ್ಧಿ ಬಿಡಲಿಲ್ಲಲ್ಲವ ನೀನು. ಛೇ, ನಾನೇನು ನೀನು ಹೆಮ್ಮಾರಿ. ಏ ಬದುಕ, ಏನ್ ಮಾತಾಡ್ಲತ್ತೀರಿ? ಈಗ ಇರ್ಲಿ ಮಾತಾಡಿ ಮಾತಿನ ಮೇಲ. ಬಾಳೆ ಆವಾಜ್ ಹಾಕ್ಲಾತ ನಿಮ್ಮ ಮಾವ. ನಾ ಬೇಕಾದ್ರ ನನ್ನ ಹತ್ರ ಬಾ, ನಿಮ್ಮ ಮಾವ ಬೇಕಾದ್ರ ನಿಮ್ಮ ಮಾವನ ತೆಗಿರು. ಏ ಮುದುಕ, ನೀರ್ ಇರ್ಬೇಕು ಇಲ್ಲ ನಾ ಇರ್ಬೇಕು ನೋಡು. ನೀನು ಕೂಡ ನಂಗೆ ಇಲ್ಲಿ ಇರಕ್ ಆಗಲ್ಲ. ಯಾಕಂದ್ರೆ ನೀ ಇದ್ದಂದ್ರು ಇವ ಇರಂಗಿಲ್ಲ. ನಿನ್ನಕ್ಕಿಂತ ಹೆಚ್ಚ ನನಗೆ ಇವ ಬೇಕು. ಅರ್ಥ ಆಯ್ತಲ್ಲ? ನೀನೇ ಇಲ್ಲಿ ಇರು, ನಾನೇ ನೀ ತೊಂದ್ ಹೊಂಟ ಹೋಗ್ತೀನಿ. ಬೇಡಮ್ಮ ಬೇಡ, ನಾ ಇರೋದು ಬೇಡ ಏನು, ಆದ್ರೆ ಇವನು ಇರೋದು ಬೇಡ. ನೀನು ನನ್ನ ಮಗನ ಜೊತೆಯಲ್ಲಿ ಚಂದಾಗಿ ಬಾಳೆ ಮಾಡ್ಕೊಂಡು ತಿನ್ನತ್ತ ನಿನಗೆ ಕೈ ಮುಗಿದು ಹೇಳ್ತೀನಿ. ಆದ್ರೂ ಮತ್ತೆ ಅವನೇ ಬೇಕತಿ ಅಂದ್ರೆ ನೀವು ಇರಿ. ಈ ಮನೆ ಬಿಟ್ಟು ಹೋಗ್ತೀನಮ್ಮ, ಹೋಗ್ತೀನಿ. ಹೋಗ್ತೀನಲ್ಲ, ಹೋಗ್ಬೇಕು ಅಷ್ಟ. ಆಯ್ತಮ್ಮ, ನಾನೇ ಹೋಗ್ತೀನಿ ಮನೆ ಬಿಟ್ಟು. ಆದ್ರೆ ನನ್ನ ಮಗನಿಗೆ ತೋರು ಮಾಡಬೇಡ ತಾಯಿ. ಹೋಗೋದ್ ಹೋಗ್ತಿ, ನಿನ್ ಮಗನಿಗೆ ಎಲ್ಲ ಫೋನ್ ಮಾಡಿ ಕೇಳ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತಿಳ್ಕೊ. ನಿನ್ನ ಮಗನ ಜೀವ ಈ ಮನೆತನ ಬರಲ್ಲ, ಈ ಮನೆಗೆ ಬರಲ್ಲ. ಮಾಡಬೇಡಮ್ಮ, ನನ್ನ ಮಗನಿಗೆ ಮಾಡಬೇಡ. ನನ್ನ ಮಗನನ್ನು ನಿನ್ನ ಕೈ ಮುಗಿದು ಕೇಳ್ಕೊತೀವಿ. ಇದು ನಿನ್ನ ಕೈ ಎಲ್ಲ ಕಾಲ ತಿಳ್ಕೊರಮ್ಮ. ಸಾಕು ಬಿಡು, ಜಾಗ ಖಾಲಿ. ಆಯ್ತಮ್ಮ.
ಮನೆ ಬಿಟ್ಟು ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೋ. ಅದೇನು ಹೇಳಬೇಡಿ ಗೊಡ್ಡವಾದ ಖರೆ ಮಾಡ ಖಾಲಿ ಮಾಡಿ ಜಾಗ ಇಲ್ಲಿದು. ಹೋಗ್ತೀನಮ್ಮ, ಹೋಗ್ತೀನಮ್ಮ. ಹೊಡಿಯ ಪಾರ್ವತಿ. ಸೊಸಿನ ಮನೆಯಲ್ಲಿ ಇರಲಿ, ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಅಂದು ಮಾತು ಕೊಟ್ಟಿದ್ದೇನೆ. ಅದಕ್ಕಾಗಿ ಈ ಮರಿಯನ್ನು ಹೇಗೆ ಮರೆಯಲಿ? ಈ ಮನೆ ಬಿಟ್ಟು ಹೇಗೆ ಹೋಗಲಿ? ಅಯ್ಯೋ ವಿಧಿಯೇ, ನಿನ್ನ ಮನೆಯ ಜಾಗವನ್ನು ಬಲ್ಲವರು ಯಾರಿಲ್ಲ ಈ ಜಗತ್ತಲ್ಲಿ. ಇದು ಕಾಡುವ ಭಯ, ಈ ಪರಿ ನಾನೆಲ್ಲೂ ಹೋದೆನು. ನಾನು ಇನ್ನೊಂದು ಹೊರಗಡೆ ಹಿಂದೆ ನಿಂತರೆ ಈ ಪಾಪಿಗಳು ನನ್ನನ್ನು ಕೊಂದು ಬಿಡುತ್ತಾರೆ. ಅಮ್ಮ ಮಾದೇವಿ, ಅಮ್ಮ ಮಾದೇವಿ, ಬಾರಮ್ಮ. ನಿಂಗ್ ಹೋಗೋದಿಲ್ಲ ಮತ್ತೆ ಬಂದಿಲ್ಲ. ಹೋಗ್ತೀನಮ್ಮ, ಒಂದು ಮಾತು ಹೇಳಿ ಹೋಗ್ಬೇಕಂತೇಳಿ ಬಂದಿನಮ್ಮ. ನಿನ್ನ ಮಾತ ನಿಂದ ಏನೋ ನೋಡೋದಿಲ್ಲ, ನೆನಪಿಲ್ಲ. ಮನೆ ಬಿಟ್ಟು ಹೊರಗೆ ಏನಮ್ಮ ಮನುಷ್ಯರ ಇಂಥ ಪಾಪಿಗಳ ಕೈಯಲ್ಲಿ ಸಿಕ್ಕು ನಮ್ಮ ಸಂಸಾರವೇ ನುಚ್ಚು ನೂರಾಗಿ ಹೋಯಿತು. ಈ ನಾಟಕ ನೋಡ್ಕೊಂಡು ನಿಂದ್ರ ಬೇಡ, ದಬ್ಬಿ ಬಿಡು ಹೊರಗೆ ಅವ್ನಿಗೆ ಹೋಗಿ. ಪೈಲ ಜಾಗ ಖಾಲಿ ಮಾಡಿದ್ದೀನಿ. ನೋಡಮ್ಮ, ಹೋಗುತ್ತೇನೆ ಹೋಗುತ್ತೇನಮ್ಮ. ಒಂದು ಮಾತು ಹೇಳಿ ಹೋಗುತ್ತೇನೆ, ಒಂದು ಮಾತು ಹೇಳಿ ಹೋಗುತ್ತೇನೆ ಅಮ್ಮ. ಅಮ್ಮ ಮತ್ತೆ ನಿಮ್ಗಾದ್ರಿ ಮದಿವಿ ಇವತ್ತು ನನಗೆ ಹಾಲು ಪಡೆದ್ರೆ ಸಂತೋಷ ಐತಿ ನೋಡು. ದಿನ ಕದ್ದು ಬರೋದು ಕದ್ದು ಹೋಗೋದು ಸಾಕಾಗಿ ಬೇಜಾರಾಗಿ ಹೋಗಿತ್ತು. ಇನ್ನೇನು ಬಿಂದಾಸ್, ಯಾವಾಗ ಬೇಕಾದಾಗ ಬರ್ಬೋದು, ಯಾವಾಗ ಬೇಕಾದಾಗ ನೀವು ಬಯಸಿರ್ಲ ನಾನೇ ರಾಜ ನೀನೇ ರಾಣಿ ಅಂತ ನೀವ್ ಅಂದಿದ್ರಲ್ಲ ನೋಡ್ರಿ, ಈಗ ನಿಮಗ ರಾಜ್ಯ ತರ ಇಟ್ಟಿನಿ. ಈಗ ಯಾರ್ರಿ ನಮಗ್ ಕೇಳವ್ರ? ಯಾರು ಕೇಳೋಲ್ಲ. ಬಿಂದಾಸ್ ಏನೋ ಅಂತಾರಲ್ಲ, ಬೆಕ್ಕಿಲ್ಲ ಜಾಗನಾಗ ಇಲ್ಲಿ ಲಾಗ ಹೊಡಿತತ್ತ ಹಾಗ್ರಿ. ನನ್ ಗಂಡ ಬರತಾರ ನೀವೇ ಎಟ್ ಲಾಗ ಹೊಡಿತಾರ ಹೊಡ್ರಿ. ಬಿಂದಾಸ್ ಆಗಿ ಇದ್ಬಿಡ್ರಿ. ಬಿಂದಾಸ್ ಆಗಿರು. ಆಯ್ತಾಯ್ತು ಹೋರಿ, ಮಳಿ ಮಾರ್ ಬರಂಗಿತ್ರಿ, ಲೇಟ್ ಹಾಕದ ನೀವ್ ಹೋರಿ. ಮತ್ ಬರ್ತೀನಿ, ಸಾಯಂಕಾಲ ಜಲ್ದಿ ಬರ್ರಿ. ಜಲ್ದಿ ಬರ್ತೀನಿ. ಅಪ್ಪ ಅಪ್ಪ ಎಲ್ಲಿ ಅಪ್ಪ? ಏ ಮಾದೇವಿ, 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 ಯಾಕೆ ಮಕ್ಕೊಂಡಿದಲ್ಲ? ಏನಾಯ್ತು? ಏನಾಯ್ತು? ಯಾರೇನಾದ್ರು ಅಂದ್ರು? ಮತ್ತೇನಾಯ್ತು? ನಿಮ್ಮ ಅಪ್ಪ ರೀ. ಅಪ್ಪ ಅಪ್ಪ ಏನಂದ? ಯಾವ ಬಾಯಿಲಿ ಹೇಳ್ರಿ ನಿಮ್ಮ ಅಪ್ಪನ ಗುಣ. ನನಗೆ ಅಸಹ್ಯ ಹೇಳತ್ತದ್ರಿ ನಿಮ್ಮ ಅಪ್ಪನ ಬಗ್ಗೆ ಯಾಕ? ನಿಮ್ಮ ಅಪ್ಪ ರೀ, ನಿಮ್ಮ ಅಪ್ಪ ರೀ ಏನಾಯ್ತು ಹೇಳು. ನನ್ನ ಕೈ ಹಿಡಿದು ಜಗ್ಗು ಹೆಂಗ ಮಾಡಕತ್ತನ್ರಿ. ಮಾದೇವಿ, ನಮ್ಮ ಅಪ್ಪ ಅಂತವಲ್ಲ.
ನಿನ್ ಮೇಲೆ ಅಣರಿ ನಿಮ್ಮ ಅಪ್ಪ ನಮ್ಗ ಕೈ ಹೋಗಿ ನನ್ ಬಲ್ಲಿ ಬರ್ತಿ ಹಿಂಗ್ ಹಂಗ ಎಟ್ಟೋ ಕೇಳಿದ್ರಿ ಅವ ಇದು ಸತ್ಯವಾದ ಮಾತಾ? ಸತ್ ಮಾದೇವಿ ನೋಡು, ಇದು ಏನೈತಿ ಕರೆಕ್ಟ್ ಹೇಳು. ನೀ ಏನ್ ಹೇಳತ್ತೀನಿ ಅಂತೆಲ್ಲ ಇದು ಆಗಲಾಗೈತೆ. ಏನ್ ಹೇಳ್ರಿ ಯಾ ಬಾಯ್ಲಿ ಹೇಳ್ಬೇಕು? ಅಪ್ಪ ಅಪ್ಪ ತಳಿ ತಲೆ ಮೇಲ ಕುಡ್ಸ್ಕೊಂದಿರಿ. ನಿಮ್ಮ ಅಪ್ಪ ಮಾಡ್ಬಾರ್ದೆಲ್ಲ ಹೊಲಸ್ ಕೆಲ್ಸ ಮಾಡ್ಯಾನ, ಅದಕ್ಕೊಂದಿಟ್ಟು ಬೈದಕ್ಕ ಮನೆ ಬಿಟ್ಟು ಹೋಗ್ಬಿಟ್ಟಾನ. ಮಾದೇವಿ ಅಪ್ಪ ಹಂಗ್ ಮಾಡ್ದ? ಹಾ ಮಾದೇವಿ ಅಪ್ಪ ಎಲ್ಲಿ ಹೋಗ್ಯಾನ ಹೇಳು, ಅವನಿಗೆ ಕರ್ಕೊಂಡು ಬಂದು ಏನಂಬುದ ನೆಟ್ಗ್ ಮಾಡ್ತೀನಿ ಅವನಿಗೆ. ಎಲ್ಲ ಹೋಗಿರ್ತಾನ್ರಿ, ಎಲ್ಲ ಬೈದಿನ್ರಿ, ಎಲ್ಲೋ ಒಂದ್ ಹೊಲ್ ಹೋಗಿರ್ಬೇಕ್ರಿ. ಅಲ್ಲೇ ಎಲ್ಲೋ ಬಾಜು ಮನ್ಯಾಗ ಕೂತಾನ್ರಿ, ಹೋಗಿ ಹುಡ್ಕ್ಯಾಡ್ ಬಾ ಹೋಗ್ರಿ. ಸಮಾಧಾನ ಮಾಡ್ಕೊನಿ, ಕರ್ಕೊಂಡು ಬರ್ತೀನಿ ಅಪ್ಪ ಹೋಗಿ. ಹಾ ಆಯ್ತು, ಸಮಾಧಾನ ಮಾಡ್ಕೋ. ಎಲ್ಲಿ ಹೋಗ್ಯಾನ ನೋಡ್ಕೊಂಡ್ ಬರ್ತೀನಿ. ಈಗ ನೋಡು ಅವ್ರ ಅಪ್ಪಂದು ಮಗಂದು ಹಾಟ, ಅವ್ರ ಅಪ್ಪಗೆ ಮನೆ ಬಿಟ್ಟು ಓಡ್ಸ ಚುಟಿ ಅಂತ ಇವ ಯಾ ಲೆಕ್ಕ ಕರ್ಕೊಂಬರ್ಲಿ ಅಂದ್ರೆ ಆಟನೇ ಮಾಡ್ತೀನಿ. ನಮ್ಮ ಅಪ್ಪಾರ ಎಲ್ಲಾರು ಕಾಣಿಸ್ಯಾರ ನಿನ್ಗ? ನಿಮ್ಮ ಅಪ್ಪಾರ ಅಂದ್ರೆ ಯಾರ್ರಿ? ನಿಮ್ಮ ಅಪ್ಪಾರ ಏನು ಗೊತ್ತಿಲ್ರಿ. ಇಲ್ಲ ನೋಡಿಲ್ಲ. ಎಲ್ಲಿ ಹೋಗ್ಯಾನ? ಸುಧಾಕರ ಹೇಳು, ಏನು ಎಲ್ಲಿ? ಸುಧಾಕರ ಹಾ ಹೇಳು. ಯಾಕೆ ಹಿಂಗೇನು? ಇಲ್ಲ, ನಮ್ಮಪ್ಪ ಸಸಿ ಅಂದ್ರೆ ಮಗಳ ತರ ತಿಳಿಬೇಕಿಲ್ಲ. ಹೌದು. ಬೇಟಿಗೆಸಿಂದ ಆಕೆ ಸಸಿ ಮೈ ಮ್ಯಾಗ ಹೋತಾನತ್ತ. ಸುಧಾಕರ ನೀರು ತನಕ ಏನು ಬಯಲಾಟಿತ್ತು, ನೀ ಹೋದ ಬಳಕ ಎಲ್ಲ ದೊಡ್ಡ ಆಗ್ಯದ. ನೀನ್ ಉಂಡ ಮನಿ ಅನಸೋ ರಮೇಶ ಅವ ನಿನಗೆ ಮೋಸ ಮಾಡ್ಯಾನ. ಮತ್ತ ತಾಯಿ ನಿನ್ನ ತಂದೆ ಅಂದ್ರ ಧರ್ಮರಾಜ್ ಇದ್ದಂಗ, ಅದ್ರಾಗ ನೀನ್ ಹೆಣ್ತಿ ಅದಾಳಲ್ಲ. ನನ್ನ ಹೆಂಡತಿ ಬಗ್ಗೆ ಏನ್ ಮಾತಾಡ್ಬೇಡಿ. ನನ್ನ ಹೆಂಡತಿ ಹೆಂಗ ನನ್ಗೆ ಗೊತ್ತೈತಿ. ನೀ ಬೇಕಾದ ಹೇಳಕ್ಕ ಏನು ನಿನ್ ಹೆಣ್ತಿ ಏನು ಅದ ಒಂದ್ ಮಾತು ಹೇಳ್ದಲ್ಲ, ಏನು ಹಬ್ಬತರಂಗಿ ಹಬ್ಬ ಮಾಡಿದ್ರ ಮನಿಗಂಡು ಉಪಾಸಿದತ್ತ. ಆ ತರ ನಿನ್ನ ಧರ್ಮದ ಅಂತ ನಿಮ್ಮ ತಂದಿನ ಸಹಿತ ಹೊರಗೆ ಹಾಕ್ಯಾಳು. ಉಂಡ ಮನಿ ಎಣಸ್ಯಾನು ನಿನ್ ರಮೇಶ. ನಿನ್ಗೆ ಅದದ್ದು ಬೇರೆ ಅದ, ನೀ ಪ್ರತ್ಯಕ್ಷಕೊಂಡು ಪ್ರಮಾಣಿಸಿ ನೋಡು. ನಿಮ್ಮ ತಂದೆ ಧರ್ಮರಾಜ ಬೇಡ್ಕೊಂತಿಲ್ಲಕತ್ತಾನು. ಹೌದಾ? ಹಾ, ನಾನ್ ಆತ ಅಂತಿ ನಂಬಬೇಡು. ಅಪ್ಪ ಬೇಡ್ಕೊಂತಿಲ್ಲ. ನೋಡು ನೀ ಹುಡ್ಕ ನೋಡಿ, ಧರ್ಮರಾಜನಂತ ತಂದೆ ಎಂತ ಇರು ತನಕ ಚಲೋ ಆಯ್ತು. ಈಗ ಬಂದು ಅಲ್ಲಿ ಇಲ್ಲಿ ಯಾಕೆ ಹುಡ್ಕ್ಯಾಡ್ತೀವ? ನಿಮ್ಮ ಅಪ್ಪಗ ಹೇಳಕ್ಕಲ್ಲೇನದ ಅಲ್ಲಿ ಇಲ್ಲಿ ಭಿಕ್ಷೆ ಬೇಡ್ತಿಲ್ಲಕತ್ತ ಹುಡ್ಕ್ಯಾ ನಿಮ್ಮ ಅಪ್ಪಗ. ಅಪ್ಪ ಭಿಕ್ಷೆ ಬೇಡ್ತಿಲ್ಲತ್ತಿ. ಅಪ್ಪ ನನ್ನ ಹೆಂಡತಿ ಮಾತು ಕೇಳಿ ನೀನೇ ಸುಮಾರು ಅಂತೇಳಿ ನಿನ್ನನ್ನು ಹೊಡ್ಲಿಕ್ಕೆ ಬಂದಿದಲ್ಲಪ್ಪ. ಎಷ್ಟ ತಿಳ್ಕೊಂಡು ಜೀವನ ಹೆಂಗ ಸಾಗಿಸ್ಬೇಕು ಅಂತೀನಿ. ಶಿವ ಭಗವಂತ, ನನಗೆ ಬಂದ ಕಷ್ಟ ಯಾರಿಗೆ ಬರಬಾರ್ದಪ್ಪ, ಯಾರಿಗೆ ಬರಬಾರ್ದು. ಏನು ಮಾಡಲಿ ಎಂತ ಹೇಳ ಬಂದಪ್ಪ ಅಂತೀನಿ. ಅಮ್ಮ ಯಾರಿದ್ದೀರಮ್ಮ ಮನೆಯಲ್ಲಿ? ತಾಯಿ ಯಾರಿದ್ದೀರಮ್ಮ ಮನೆಯಲ್ಲಿ? ಅಮ್ಮ ನೋಡಮ್ಮ, ಗೌಡ್ರು ಬಂದಾರ. ಅವ್ರಿಗೆ ಮೊದಲು ಯಾವ ಪರಿಸ್ಥಿತಿ ಒಳಗಿದ್ರು, ಈಗ ಯಾವ ಪರಿಸ್ಥಿತಿ ಬಂದಿದಾರ. ಏನಾರು ಸ್ವಲ್ಪ ತಂದು ನೀಡಮ್ಮ ಅವ್ರಿಗೆ. ಹೌದಮ್ಮ ತಾಯಿ, ಏನಾದರೂ ನೀಡ್ರಿ ಸ್ವಲ್ಪ. ಯಾಕೆ ನಾನು 3 ದಿವಸ ಆಯ್ತು ಉಪವಾಸ ಇದ್ದೀನಿ, ಊಟ ಮಾಡಿಲ್ಲಪ್ಪ. ದೇವರು ಒಳ್ಳೇದು ಮಾಡ್ಲಿಮ್ಮ. ಆಯ್ತಮ್ಮ, ದೇವ್ರು ನಿಮ್ಗ ಒಳ್ಳೇದು ಮಾಡ್ಲಿಮ್ಮ, ಒಳ್ಳೇದು ಮಾಡ್ಲಿ. ಯಾರಿದ್ದೀರಮ್ಮ ಮನೆಯಲ್ಲಿ? ಅಮ್ಮ ತಾಯಿ. ಯಾರವ್ರು? ಅಮ್ಮ ಬನ್ನಿ ಅಮ್ಮ, ಸ್ವಲ್ಪ ಭಿಕ್ಷೆ ನೀಡ್ರಿ. ಮನೆಯಲ್ಲಿ ಏನಾದ್ರು ಇದ್ರೆ ತಂದ್ರೆ ಹೇಳ್ರಿ ಅಮ್ಮ, ನಿಮ್ಗೆ ಪುಣ್ಯ ಬರ್ತದೆ. ನಿಮ್ಗೆ ಯಾಕ್ರಿ ಇಂಥ ಪರಿಸ್ಥಿತಿ? ಏನಮ್ಮ, ದೇವ್ರು ನಿಮ್ಗೆ ಒಳ್ಳೆಯದು ಮಾಡಿ. ನೋಡಮ್ಮ ತಾಯಿ, ಭಗವಂತ ಯಾರ್ಯಾರು ಹೆಂಗಿಡ್ಬೇಕು ಅವನ ಇಚ್ಛೆಂತೆ ಇಟ್ಟನ. ಆದ್ರೆ ನನಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತಲ್ರಿ. ಆದ್ರೂ ಕೂಡ ಈ ಪರಿಸ್ಥಿತಿ ನನಗೆ ಬಂದದ. ಯಾರಿಗೆ ಮಾಡೋದು, ಯಾರಿಗೆ ಹೇಳೋದು ಮಾತಾಡಿ. ಏನ್ ಹಣಿಬಾರ್ದಾಗಿದ್ದ ಬೇಕಾಗಿತ್ತಲ್ಲ. ನಿಮ್ಮ ದೇವ್ರು ಒಳ್ಳೇದು ಮಾಡಮ್ಮ. 3 ದಿವಸ ಆಯ್ತು ಉಪವಾಸ ಇದ್ವಿ, ಭಿಕ್ಷೆ ನೋಡು ಪರಿಸ್ಥಿತಿ ನನಗೆ ಬಂದಮ್ಮ. ಏನ್ ಮಾಡೋದು ಇನ್ನ? ಬರುತ್ತೇನೆ. ಅಪ್ಪ ಅಪ್ಪ ಯಾಕಪ್ಪ ನಾನು ಹೆಂಡತಿ ಮಾತು ಕೇಳಿಲ್ಲ. ನಾನು
ಸಮಾಧಾನ ಮಾಡ್ಕೋ ಮಗ, ಸಮಾಧಾನ ಮಾಡ್ಕೋ. ಏನು ಮಾಡ್ಕೊಳಪ್ಪ. ಅಪ್ಪ ಚೆನ್ನಾಗಿದ್ದಾನಪ್ಪ. ನಾನು ಅಲ್ಲಿದ್ದೆ ಅಪ್ಪ, ನೀ ಚಲೋ ಅದೇರ್ತೇವೆ, ನಾನು ಅಲ್ಲಿ ಎಷ್ಟು ಸಂತೋಷದಿಂದಿದ್ದ. ಆದ್ರೆ ನೀ ಇಲ್ಲಿ ಮಾಡುತ್ತೇವೆ, ನಿನ್ನ ಪರಿಸ್ಥಿತಿ ಏನಪ್ಪ ಇದು? ಯಾಕಪ್ಪ ಯಾರಿಂದ ಒಂದು ಫೋನ್ ಹಚ್ಚಬಾರ್ದ ನನಗ? ಅಪ್ಪ ನೀ ಚಲೋ ಅದೇಟ್ ಮಾಡಿದ, ನಿನ್ಗೆ ಇಲ್ಲಿ ನಡೆದ ಪರಿಸ್ಥಿತಿ ನೋಡಿದ್ರ ಯಾಕಪ್ಪ ಈ ಪರಿಸ್ಥಿತಿ? ಇಲ್ಲಪ್ಪ, ಸಮಾಧಾನ ಮಾಡಿ. ಅಪ್ಪ ಫಸ್ಟಿಗೆ ಮಾತು ಹೇಳಿದ್ವಿ, ಕಡೆಗೆ ಅದೇ ಮಾತು ಬಂದು ನಿನಗಿದಪ್ಪ. ಅದೇ ಮಾತು ನೀವು ಗಂಡ ಹೆಂಡ್ರು ಸಂತೋಷವಾಗಿರ್ರಿ. ಬೇಡಪ್ಪ, ಬೇಡ ಬೇಡ, ನಾಳೆ ಬಿಟ್ಟು ಹೋಗು ಮರ. ಬೇಡಪ್ಪ, ಬೇಡ. ಹೇಳ್ತೀನಿ ಬೇಡ ನನಗ. ನಡಿ, ಆ ಗೈಯಾಳನ್ನ ಮೊದಲು ಹೊರಗೆ ಹಾಕ್ಬಿಡ್ತೀನಿ. ನಡಿ, ಬೇಡ ಅಪ್ಪ, ನಡಿಯಪ್ಪ. ಆಕಿ ನೀ ಇರೋ ಜಾಗದಲ್ಲಿ ಆಕಿ ಇರೋದು ಬೇಡ. ನಡಿ, ಹೋಗಿ ಆಕಿ ಓದ್ದು ಹೊರಗೆ ಹಾಕ್ತೇನೆ. ನಡಿ. ಬೇಡಪ್ಪ, ಬೇಡ. ಇಲ್ಲಪ್ಪ, ನನ್ನ ಮಾತು ಕೇಳು. ಬೇಡಪ್ಪ, ನಡಿಯಪ್ಪ. ಬಾರಪ್ಪ. ಬೇಡೋ ತಮ್ಮ, ಇಲ್ಲಪ್ಪ, ಬಾ. ನನ್ನ ಮಾತು ಕೇಳು. ನಡಿಯಪ್ಪ. ಬೇಡೋ. ಇಲ್ಲ ಇಲ್ಲ, ನಡಿ. ಬಾರಪ್ಪ, ಬಾ ಬಾ. ಮಾದೇವಿ, ಏನು ಅಲ್ಲಿಂದ? ಅಪ್ಪ ಕುಂದ್ರ ಜಾಗದಲ್ಲಿ ನೀವು ಕೂತೀವಿ. ಹೊಲಸು ಹೆಣ್ಣೆ ಒಯ್ದು ನಮ್ಮಪ್ಪ ಏನೇನು ಪರಿಸ್ಥಿತಿ ಮಾಡಿದ ಗೊತ್ತೈತಿ ನೀನು? ಮತ್ತೆ ನಾ ಉತ್ತ ತರ ಹೇಳಾಕ ಬಂದ ನನಗೆ ಹಂಗ ಮಾಡ್ದ ಹೆಂಗ ಮಾಡ್ದ ಅಂತೇಳಿ. ನಡೀಲಿಲ್ಲ ಹೊರಗ, ನಡೀಲಿಲ್ಲ. ಬಂದಾಳಲ್ಲಿ ಇಲ್ಲಿ ಏನ್ ನೋಡ್ಬೇಡ, ನಿನ್ನ ಏನ್ ಓದಿಲ್ಲ ಇಲ್ಲಿ. ತಂದಿ ಅಂತ ಮನ್ಸಾಗ ಏನಂತ ಅಪ್ಪ ತೋರಿಸಿಲಿ? ನಡೀಲಿಲ್ಲ, ನಡಿ ಹೋಗಿಲ್ಲ. ಅಲ್ಲೋ ತಮ್ಮ, ಅದು ಹೆಣ್ಮಗಳಿಗೆ ಹೊಡೆದು ಹೊರಗೆ ಹಾಕಿದಿ. ಪಾಪ ಅದು ತಿಳಿಲಾರದೆ ಮಾಡ್ಯದ ಮಳ್ಳ ಹೆಣ್ಮಗಳ ಇದು. ಏನು ಅಕ್ಕಿ ಮಾಡ ಮಳ್ಳೆವು ತಮ್ಮ, ಅವಕ್ಕ ತಿಳಿಯಂಗಿಲ್ಲ. ಇರ್ಲಿ, ಈ ಸದ್ದ ನನ್ನ ಕಾಲಾಗ ನಿನ್ನ ಸಂಸಾರ ಯಾಕೆ ಹಾಳು ಮಾಡ್ಕೋತಪ್ಪ? ಹೋಗ್ಲಪ್ಪ, ಹೂವಿನ ತಾಯಿ ಸತ್ ಬಳಕ ನನ್ ಜೋಪಾನ ಮಾಡಿದಿ. ಆದ್ರ ನಿನಗೆ ಏನೇನ್ ಸ್ಥಿತಿ ಮಾಡಿದ್ರು ಗೊತ್ತಾಕಿ. ಅದು ನನ್ನ ಕರ್ತವ್ಯ ನಾ ಮಾಡೀನಿ ತಮ್ಮ. ಅದು ಏನು ಮಾತಾಡಬೇಡ. ಈಗ ಸೀದಾ ಹೋಗಿ ಯಾಕಂದ್ರೆ ಕರ್ಕೊಂಬಂದು ಚಂದಾಗಿ ಬಾಳೆ ಮಾಡ್ಕೊಂತೀನು. ಬೇಡಪ್ಪ, ನಿನ್ ತ್ರಾಸ ನಾನ್ ನೋಡಕ್ ಆಗಲ್ಲ. ಈ ತರ ಮಾಡಿ ಆ ಮನಿ ಹಾಳಿನ ಕರ್ಕೊಂಡ್ ಬರೋದು ಬೇಡ. ಹೋಗ್ಬಿಡ್ಲಿಕ್ಕೆ ಕಾಲಿಲಿ ಹೋಗ್ಯಾಳ, ಹೋಗ್ಬಿಡ್ಲಿ. ಬ್ಯಾಡು, ನನ್ನ ಮಾತು ಕೇಳು. ಇಟ್ಟೆಲ್ಲ ನನ್ನ ಮಾತು ಕೇಳಿ, ಇದು ಒಂದು ಮಾತು ಕೇಳು. ಏನೇ ಆಗಲಿ, ಅವ ಏನು ನಿನಗೆ ಹೇಳ್ಯ ನೋಡು, ಚಾಡ ತೂಲಿ, ಅವ ಸುಳ್ಳು ಹೇಳ್ಯಾನ. ಹುಡುಗಿ ಅಂತದಲ್ಲ. ಏನು ಏನೇ ಆಯ್ತು ಹೆಂಗಿದ್ರು ನಮಗೆ ದಕ್ಕೋದು. ಇಂಥವನ ಸೊಸಿ ಹಿಂಗ ಹೋಗ್ಯಾಳ ಅಂದ್ರೆ ನಮ್ಮ ಮನೆ ಮರ್ಯಾದೆ ಹೋಗ್ತಮ್ಮ. ಅದಕ್ಕಾಗಿ ಅದೇನು ಬೇಡ, ಹೋಗಿ ಯಾಕಂದ್ರೆ ಕರ್ಕೊಂಡ್ ಬರ್ನು ಬಾ. ನನ್ನ ಮಾತರ ಕೇಳು, ಬಾ. ನಾ ಕರ್ಕೊಂಡ್ ಬೇಡಪ್ಪ, ಬಾರೋ. ಬರು. ಏಯ್, ನಾನು ತಂದಿ, ಹೌದಾ? ಆಯ್ತಪ್ಪ, ನನ್ನ ಮಾತು ಕೇಳ್ತೇನಿಲ್ಲೋ? ಕೇಳ್ತೀನಿ. ಬಾ, ಹಂಗಾರ ಕರ್ಕೊಂಡ್ ಬರ್ನು ಬಾ ಆಕಿನ. ನಡಿಯಪ್ಪ. ರಮೇಶನ ಮಾತು ಕೇಳಿ ಬಂಗಾರ ಅಂತ ಸಂಸಾರ ಮಾಡ್ಕೊಂಡ. ಈಗ ಅವ ನನ್ಗೆ ಇಟ್ಕೊಂಡಿಲ್ಲ ಅಂದ್ರ ನಾ ಯಾವ ಬ್ಯಾಂಕ್ ಹೋಗ್ಬೇಕು, ಯಾವ ಕೆರಿಗೆ ಹೋಗ್ಬೇಕು? ಅವನ ಕವಾಗ ನನ್ನ ಜೀವನನೇ ಹಾಳಾಗ್ಯದ. ಇಟ್ಕೋಬೇಕಾರೆ ಒಂದು, ಇಲ್ಲಂದ್ರ ನೋಡ್ತೀನಿ. ರಮೇಶ, ರಮೇಶ, ಹಿಂಗ್ಯಾಕ ನೀ ಹಿಂಗ ಈ ಮನೆಯಾಗ ರಾತ್ರಿ ಬರಕ್ಕೆ ಇಲ್ಯಾಕ ಬಂದಿ? ರಮೇಶ, ಅದ್ ನಂದು ನಿಂದ ಗೊತ್ತಾಗಿ ಅವ ಯಾರ ನಿನ್ ದೋಸ್ತನ ಅಲ್ಲ, ಅವ ಎಲ್ಲ ನನ್ ಗಂಡಗೆ ಹೇಳ್ಬಿಟ್ಟಾನ, ಹೊಡೆದು ಹೊರಗೆ ಹಾಕ್ಬಿಟ್ಟಾರ ಅವ್ರ ನಂಗ. ನನಗೇನ್ ಮಾಡಂದಿ? ನನಗೇನ್ ಮಾಡದ್ದಿ? ನಿನ್ನ ನಂಬಿ ಇಲ್ಲಿ ಬಂದಿನ ನನ್ಗೇನ್ ಮಾಡದ್ದಿ? ನೋಡ, ಗಿಡದಾಗ ಹಣ್ಣು ಇರ್ತೈತಿ, ಹಣ್ಣಾಗುತ್ತಾನ ಅಷ್ಟೇ ಮಜಾ. ಆ ಹಣ್ಣೆ ಕೊಳತು ಹೋಗ್ಬೇಕ, ಗಿಣಿ ಎದಕ್ ಬೇಕು? ನಂದು ನಿಂದು ಇರುದು ಜೀವನದಾಗ ಅಷ್ಟೇ ಮಜಾ. ಎಷ್ಟ್ ಹೇಳ್ತಿದಲ್ಲ, ರನ್ನ ಚಿನ್ನ ಹಂಗ ಹಿಂಗ ಅದು ಮಾಡ್ತಾರ ರಾಣಿ. ಇಷ್ಟೇನ ನಿಂದು ಪ್ರೀತಿ? ನಿನ್ನ ಮಾತು ಕೇಳಿ ನನ್ ಸಂಸಾರ ಹಾಳು ಮಾಡ್ಕೊಂಡಲ್ಲ ಚಾಂಡಾಳ. ನಾ ಏನಂತ ಊರಾಗ ಎಲ್ಲ ಕಡೆ ಮೋತಿ ತೋರಿಸ್ಲಿ, ನಿನ್ನ ನಂಬಿ
ನನ್ನ ಗಂಡಗ ದೂರ ಅದ, ನನ್ನ ಮಾವಗ ಕುಡುಗಾರ ಕಷ್ಟ ಕೊಟ್ಟ, ಆದ್ರೆ ನೀ ಕೊಟ್ಟಿದ್ಯಾ ನನಗ ಹಣ್ಣಿನ ಬಗ್ಗೆ? ಅಂದ್ರೆ ಹಣ್ಣ ನನಗೆ ಹೊರಸಿಟ್ಟಿ ಸಾಕಪ್ಪ, ನಿನ್ ಸಹೋದ್ ಸಾಕು, ಗೊತ್ತಾಯ್ತು. ನನ್ನ ಶಾಪ ನಿನಗೆ ಯಾವಾಗ ತಪ್ಲಾರಿರಲ್ಲ, ಅರ್ಥ ಮಾಡ್ಕೊ. ಇಲ್ಲಿ ಹೋಗು. ಬೇಡಪ್ಪ ಅಂತಾಗಿ ಮೂತಿ ನೋಡೋದು ಬೇಡ. ಬೇಡಪ್ಪ ಆಕಿ ಮೂತಿ ನೋಡಂಗಿಲ್ಲ. ತಪ್ಪಾಗ್ಯದ ಅನ್ನತನ ಹೇಳ್ರಿ. ಆಯ್ತು ನಾವು ಹೇಳಮ್ಮ, ಹೇಳು ಅಳ್ಬೇಡ, ಹೇಳು ಬಾಯಿಲಿ ಹೇಳು. ಯಾಕೆ ಏನಾಯ್ತು? ಯಾಕೆ ಮಾ ಇಷ್ಟು ದಿವಸ ನನಗೆ ಚಿತ್ರಹಿಂಸ ಕೊಟ್ಟದು ತಪ್ಪಾಯ್ತ್ರಿ. ಇಲ್ಲಮ್ಮ, ಆಗು ತಪ್ಪ ಆಗ್ಯಾವ. ಇರ್ಲಿ, ಗಪ್ ಸಮಾಧಾನ ಮಾಡ್ಕೋ. ಈಗ ನಾನು ಎದಕ್ಕೆ ಬಂದಿನ ಗೊತ್ತಾ? ನಿನಗ ನಿನ್ನ ಪರಿಸ್ಥಿತಿ ನೋಡ್ಲಾರ ಬಿಟ್ಟಾಕ ನಿನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ಲಕ್ ಬಂದಿನ. ಅದಕ್ಕಾಗಿ ನೀ ಅಳಬೇಡ, ಏನು ಚಿಂತೆ ಮಾಡಬೇಡ. ಮಾಡೋದಂತೂ ಮಾಡಿ, ಹೌದಾ? ಇನ್ನು ಮುಂದರಿಯಾಗಿ ಚಂದಾಗಿ ನಿನ್ನ ಗಂಡನ ಜೊತೆಲಿ ಬಳೆ ಮಾಡ್ಕೊಂಡು ತಿನ್ನು. ತಿಳಿತಿಲ್ಲ ನಾ ಹೇಳೋದು? ನಾನು ತಂದಿದ್ದಂಗ ನಿನಗ. ಇಲ್ಲ ಸಲದ ಅಪವಾದ ನನ್ನ ಮ್ಯಾಲ ಮಾಡಿ ನನ್ನ ಮರ್ಯಾದೆ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ಇಲ್ಲಮ್ಮ, ಇರ್ಲಿ, ಸಮಾಧಾನ ಮಾಡ್ಕೋ. ಯಾರು ಮನೆಯಾಗಿಲ್ಲ? ಎಲ್ಲಾರ ಮನ್ಯಾಗ ಒಲಿ 3 ಗುಂಡನ್ನಂತೂ ಇರ್ತಾವ. ಅದಕ್ಕಾಗಿ 3 ಗುಂಡಿದ್ದಾಗ ನೀವೊಂದು, ನಾವೊಂದು, ಮಗ ಒಂದು. ಆದ್ರೆ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಬಹಳ ಕಷ್ಟ. ಯಾರು ಹಂಗೂ ಓದ್ತಾರ, ಹಿಂಗೂ ಓದ್ತಾರ. ಯಾರು ಮಾಡಲಿಲ್ಲ ತಪ್ಪ, ನೀನು ಮಾಡಿ ಆಗ್ಲಿ, ಕಾಲ್ ಯಾರ್ದು ತಪ್ಪು, ಹೌದಾ? ನೀವೇನು ಫೀಲಿಂಗ್ ಮಾಡ್ಕೋಬೇಡ. ನೀವೇನದ ಸಮಾಧಾನ ಮಾಡ್ಕೋ. ನೀವು ಮನೆಗೆ ಕರ್ಕೊಂಡು ಹೋಗ್ತೀನಿ. ಏನು ನೀವು ಗಂಡ ಅಂತ ಚಂದಾಗೆ ಬಳೆ ಮುಗ್ಕೊಳ್ತೀವಿ. ನಿನ್ನ ಗಂಡಗೆ ಕಾಲು ತಪ್ಪು ಬಿಡ್ಕೋ, ನಿನ್ನ ಗಂಡಗೆ ಕೇಳ್ಕೊ. ಅಲ್ಲಿ ಮಾವಾರಿ ಕಾಲ ಹಿಡಿ, ನನಗೆ ಕಾಲ ಇರ್ಲಿ, ಸಮಾಧಾನ ಮಾಡ್ಕೋ. ನೀವು ಒಳಗೆ ಇರ್ಲಿ, ನಾ ಹೇಳಿದ್ರೆ ಕೇಳು. ಇಲ್ಲಿ ಎಲ್ಲನೂ ಬೇಕು, ಎಲ್ಲ ಹೋಗ್ಬೇಕಾಗ್ಯದ. ಜಗತ್ತಾಗ ಮಾಡೋರು ಯಾರು ಇಲ್ಲ. ಇರ್ಲಿ, ಅದನ್ನು ನನಗೆ ಮಗಳನ್ನ ಅನುಭವಿಸಿಲ್ಲ. ನಾ ಮಗಳ ಕೈ ನಾ ಹೊಟ್ಟೆ ಹಾಕೋತೀನಿ, ಆಯ್ತಾ? ಅದಾಯ್ತು ಇದಾಯ್ತು, ಹಿಂದಿಂದೆಲ್ಲ ಮರೆತು ನನ್ನ ಮಗನ ನಿನ್ನ ಕೈ ಹಾಕಿ ಇಳ್ಳಾಗತ್ತೀನಿ. ಇನ್ನು ಮ್ಯಾಲೆ ಇಂಥ ತಪ್ಪು ಮಾಡಲಾರ್ದೆ ನನ್ನ ಮಗನ ಕೈ ಹಿಡ್ಕೊಂಡು ಸುಖಜೀವನ ಸಾಗಿಸ್ರಿ. ತಿಳಿತು? ಆಯ್ತ್ರಿ ಅವ್ರ, ನಂಗೆಲ್ಲ ನನ್ನ ತಪ್ಪು ಅರ್ವಾಗೈತ್ರಿ. ಆಗೈತಿಲ್ಲ. ಮುಂದೆ ನೀವು ಹೆಂಗ್ ಹೇಳ್ತೀರಿ ಹಂಗೆ ಕೇಳ್ತೇನ್ರಿ. ನೋಡು, ತಿಳಿದ್ ತಪ್ಪು ಮಾಡೋದು ಬೇರೆ, ತಿಳಿಲಾರ್ದೆ ತಪ್ಪು ಮಾಡೋದು ಬೇರೆ. ನೀವು ತಿಳಿಲಾರ್ದೆ ತಪ್ಪು ಮಾಡಿದಿ, ಅದಕ್ಕೆ ನಿನಗೇನು ನಾನು ಶಿಕ್ಷೆ ಕೊಡಲ್ಲ. ಅದಕ್ಕಾಗಿ ನಡಿಯೋ, ಹೋಗೋಣ ಮನೆಗೆ. ನಡ್ರಿ, ಹೋಗೋಣ.